ಗುರುಜಿ 12 ರಾಶಿಗಳ ಭವಿಷ್ಯ ಹೇಳಿದ್ರಿ. ನೀವು ಹೇಳ್ತಾ ಇದ್ರಿ ಕೆಲವೊಂದು ರಾಶಿಗಳಿಗೆ ತುಂಬ ಚೆನ್ನಾಗಿದೆ ಅಂತ, ಮತ್ತು ಆ 4 ರಾಶಿಗಳ ಹೆಸರನ್ನು ಕೂಡ ಹೇಳಿದ್ರಿ. ಕೆಲವರಿಗೆ ಈ ಯೋಗ ಅನ್ನುವಂಥದ್ದು ಯಾವಾಗಲೂ ಗಜಕೇಸರಿ ಯೋಗ ಅಥವಾ ರಾಜಯೋಗ ಅನ್ನುವಂಥದ್ದು ಬಹಳ ವರ್ಷಗಳಾದ್ಮೇಲೆ ಬರುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಕೆಲವೊಮ್ಮೆ ನಾವು ಗೊತ್ತಿದ್ದು ಗೊತ್ತಿಲ್ಲದೆ ಮಾಡೋ ತಪ್ಪುಗಳು ಆ ಯೋಗದಿಂದ ನಮ್ಮನ್ನು ದೂರ ಇಡೋ ಥರ ಮಾಡಿಬಿಡತ್ತಾ ಅಂತ ಒಂದು ಭಯ ಇರುತ್ತೆ. ಸೊ ಹಾಗಾಗಿ ಯೋಗನೂ ಇದೆ. ಈ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿರಬೇಕು, ಯಾವ ದೇವರ ಪ್ರಾರ್ಥನೆ ಮಾಡಬೇಕು, ಏನು ದಾನ ಧರ್ಮಗಳು ಮಾಡಬೇಕು, ಯಾವ್ಯಾವ ರಾಶಿಗಳ ಆ ಯೋಗಗಳ ಬಗ್ಗೆ ಮಾತಾಡೋದಾದ್ರೆ ಅಂತ ಗುರುಜಿ? ನೋಡಿ, 2026 ಅನ್ನುವಂಥದ್ದು ಒಂದಷ್ಟು ಒಳ್ಳೆ ಫಲಗಳನ್ನು ನಿರೀಕ್ಷೆ ಮಾಡಬಹುದು ಕೆಲವೊಂದು ರಾಶಿಗಳು. ಅದರಲ್ಲಿ ಪ್ರಮುಖವಾಗಿರುವಂಥದ್ದು 12 ರಾಶಿಗಳಲ್ಲಿ 4 ರಾಶಿಗಳಿಗೆ ಅತ್ಯುತ್ತಮವಾಗಿರುತ್ತೆ. ಒಂದು 5 ರಾಶಿಯವರೆಗೆ ಒಂದಷ್ಟು ಮಿಶ್ರ ಫಲಗಳನ್ನು ಕೊಡುವಂಥದ್ದಿರುತ್ತೆ. ಒಂದಷ್ಟು ರಾಶಿಗಳಿಗೆ ಒಂದಷ್ಟು ಸಮಸ್ಯೆಗಳು ಎದುರಾಗಬಹುದು. ಅಂದರೆ ಒಳ್ಳೆ ಫಲಗಳನ್ನು ನಿರೀಕ್ಷೆ ಮಾಡಿದ್ದು, ಕೈ ಹಾಕಿದ್ದೆಲ್ಲ ಫಲಗಳು ಕೊಡುವಂಥದ್ದು, ಮುಟ್ಟಿದ್ದೆಲ್ಲ ಚಿನ್ನ ಫಲಗಳು ಕೊಡುವಂಥದ್ದು ಯಾವ ರಾಶಿಗಳು ಅಂತ ಹೇಳಿದ್ರೆ ಇದೇ ಋಷಭ, ಮತ್ತೆ ಅದ್ರ ಜೊತೆಗೆ ತುಲಾ ರಾಶಿಯವರಿಗೆ ಬಹಳ ಚೆನ್ನಾಗಿದೆ, ಧನುರ್ ರಾಶಿಗೆ ಮತ್ತೆ ಕುಂಭ ರಾಶಿ, ಈ 4 ರಾಶಿಯವರಿಗೆ ರಾಜಯೋಗ ತಂದು ಕೊಡುತ್ತೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದಂದ್ರೆ ಋಷಭ ರಾಶಿ. ಈ 4 ರಾಶಿಗಳಿಗಂತೂ ಬೇಗ ಫಲಗಳು ಕೊಡುತ್ತೆ ಅಂತ. ಇವತ್ತು ಋಷಭ ರಾಶಿಯವರಿಗೆ ಒಳ್ಳೆ ಸ್ಥಾನ ಸಿಕ್ಬಿಡುತ್ತೆ. ಯಾವುದೋ ಒಂದು ಸರ್ಕಾರಿ ಕೆಲಸನೋ ಖಾಸಗಿ ಕೆಲಸದಲ್ಲಿ ಇರ್ತಾರೆ, ಅವನು ಯಾರೋ ಒಂದು ಚಿಕ್ಕ ಕೆಲಸದಲ್ಲಿ ಇರ್ತಾನೆ, ಒಳ್ಳೆ ಪೋಸ್ಟ್ ಸಿಕ್ಬಿಡುತ್ತೆ, ಒಳ್ಳೆ ಅಧಿಕಾರ ಸಿಕ್ಬಿಡುತ್ತೆ. ರಾಜಕೀಯದಲ್ಲಿರುವಂಥವ್ರಿಗಂತೂ ನೋಡಿ, ನಾನು ಇದೇ 2026ರಲ್ಲಿ ಹೇಳಿರ್ತೇನೆ, ಯಾರು ಋಷಭ ರಾಶಿಯಲ್ಲಿ ರಾಜಕೀಯದಲ್ಲಿದ್ದಾರೋ ಒಳ್ಳೆ ಸ್ಥಾನ ಪ್ರಾಪ್ತಿ ಆಗುವಂತಹ ಯೋಗ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಆ ಗುರು ಮತ್ತೆ ಶನಿಯ ಫಲ ಆ ಥರ ಇರುತ್ತೆ. ಶನಿ ಸರ್ವ ಯೋಗವನ್ನು ಕೊಡ್ತಾನೆ ಅಂತ ಹೇಳುತ್ತೆ. ಗುರು ಏನಾದ್ರೂ ಫಲಗಳು ದೃಷ್ಟಿ ಬಿತ್ತು, ಗುರು ದೃಷ್ಟಿ ಅಂತ ಹೇಳಿದ್ರೆ ಸ್ಥಾನ ಗೌರವ ಪ್ರಾಪ್ತಿ ಆಗುತ್ತೆ ಅಂತ ಹೇಳುತ್ತೆ. ಬಹಳ ವರ್ಷಾನುಗಟ್ಲೆಯಿಂದ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಾರೆ, ನಾನೇನೋ ಒಂದು ಪೋಸ್ಟ್ಗೆ ಹೋಗ್ಬೇಕು, ನಾನೇನೋ ಒಂದು ಸಾಧನೆ ಮಾಡಬೇಕು ಅಂಥವ್ರು ಪ್ರಯತ್ನ ಮಾಡಿ, ಯಾಕಾಗಲ್ಲ. 2026 ಅನ್ನುವಂಥದ್ದು ಋಷಭ ರಾಶಿಯವರಿಗೆ ರಾಜಯೋಗವನ್ನು ತಂದು ಕೊಡುತ್ತೆ ಅಂತ ಹೇಳುತ್ತೆ. ಸೊ ರಾಜಕೀಯ ಭವಿಷ್ಯ ಬಹಳ ಚೆನ್ನಾಗಿದೆ. ತುಲಾ ರಾಶಿಯವ್ರಿಗಂತೂ ಸಿನಿಮಾ ಕ್ಷೇತ್ರದಲ್ಲಿ ಯಾರೆಲ್ಲ ಇದ್ದಾರೆ, ತುಲಾ ರಾಶಿಯಲ್ಲಿ ಸೇವೆ ಮಾಡ್ತಾ ಇದ್ದಾರೋ ಅಂಥವ್ರಿಗೂ ಒಳ್ಳೆ ಹೆಸರುಗಳ ತೆಗೆದುಕೊಳ್ಳುವಂಥದ್ದು ಬರುವಂಥದ್ದು ಇರುತ್ತೆ. ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಇತ್ತು ಅಂದ್ರೇನು ಒಳ್ಳೆ ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಇನ್ನು ಧನುರ್ ರಾಶಿಯವರಿಗಂತೂ ಏನಾದರೂ ವಿದ್ಯಾಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ, ಎಜುಕೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಅಥವಾ ಇನ್ಸ್ಟಿಟ್ಯೂಟ್ಗಳನ್ನ ಏನಾದರೂ ನಡೆಸ್ತಾ ಇದ್ರೆ ಅಂಥವ್ರಿಗೆ ಒಳ್ಳೆ ಅಭಿವೃದ್ಧಿ ಕಾರ್ಯಗಳಾಗುತ್ತೆ. ಮತ್ತು ಒಳ್ಳೆ ಇನ್ಸ್ಟಿಟ್ಯೂಟ್ ಇನ್ನಷ್ಟು ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗುವಂಥದ್ದು ಇರುತ್ತೆ. ಸೊ ಆ ಥರದ್ದು ಹೆಚ್ಚು ಲಾಭ ಮತ್ತು ವಿವಾಹ ಶುಭ ಕಾರ್ಯಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಇದೇ ಕುಂಭರಾಶಿಯವರಿಗೆ ವಿವಾಹ ಶುಭ ಕಾರ್ಯಗಳ ಜೊತೆ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ ಚೆನ್ನಾಗಿ ಆಗುವಂಥದ್ದು ಇರುತ್ತೆ. ಮತ್ತೆ ಅದ್ರ ಜೊತೆಗೆ ಇರೋ ಕೆಲಸದಲ್ಲಿ ಉತ್ತಮವಾದಂಥ ಸ್ಥಾನಮಾನ ಪ್ರಾಪ್ತಿ ಆಗುವಂಥದ್ದು ಇರುತ್ತೆ. ಸೊ ಈ 4 ರಾಶಿಯವರು ಆದಷ್ಟು ಸಹ ಹನುಮಂತನ ಆರಾಧನೆ ಮತ್ತೆ ಗಣಪತಿ ಆರಾಧನೆ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ಮೇಷರಾಶಿ ಮತ್ತೆ ಅದ್ರ ಜೊತೆಗೆ ಈ ಸಿಂಹ ರಾಶಿಯವರು, ಈ ವೃಶ್ಚಿಕ ರಾಶಿಯವರು, ಮತ್ತೆ ಧನುಸು ರಾಶಿ, ಮತ್ತೆ ಅದರ ಜೊತೆಗೆ ಮೀನರಾಶಿ, ಕುಂಭರಾಶಿಯವರು, ಇವರಿಗೆ ಶನಿ ಪ್ರಭಾವ ಇದೆ. ಹಾಗಾಗಿ ಶನಿ ಪ್ರಭಾವ ಇದ್ದಾಗ ಈ 2026 ಕಂಪ್ಲೀಟ್ ವರ್ಷಗಳು ಫಲಗಳು ಕೊಡುತ್ತೆ. ಶನಿ ಏನು ಬದಲಾವಣೆ ಇಲ್ಲ. ಯಾಕಂದ್ರೆ ಶನಿ ಗ್ರಹ ಬಂದು ಈ ಮೀನ ರಾಶಿಯಲ್ಲಿ ಜನ್ಮ ಶನಿಯಾಗಿ ಪ್ರಭಾವ ಬೀಳ್ತಾ ಇದೆ. ಮೀನ ರಾಶಿಯವರು ಸ್ವಲ್ಪ ಹನುಮಂತನ ಆರಾಧನೆ ಮಾಡ್ಕೋಬೇಕಾಗತ್ತೆ. ಈ ಸಿಂಹ ರಾಶಿಯವರಿಗೆ ಅಷ್ಟಮ ಶನಿ ಅಂತ ಇರುತ್ತೆ. ಸೊ ಅಷ್ಟಮ ಶನಿ ಅಂದ್ರೆ ಇನ್ ಟೈಮ್ಗೆ ಯಾವ ಕೆಲಸಗಳು ಆಗೋದಿಲ್ಲ. ಸೊ ಇವತ್ತೇ ಅನ್ಕೊಂಡಿರೋ ಕೆಲಸಗಳು ಯಾವತ್ತೋ ನಡೀತಾ ಇರುತ್ತೆ. ಗುರುಬಲ ಇದೆ ಅವ್ರಿಗೆ, ಏನು ತೊಂದರೆ ಏನಿಲ್ಲ, ಆದ್ರೂ ಸಮಸ್ಯೆಗಳು ಬರುವಂತದ್ದು ಇರುತ್ತೆ. ಮತ್ತೆ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಇರೋ ಸ್ಥಾನಮಾನವನ್ನ ಕಳ್ಕೊಳ್ಳುವಂಥದ್ದು ಇರುತ್ತೆ. ಹಾಗಾಗಿ ಸ್ವಲ್ಪ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಿದ್ರೇನು ನೋಡ್ಕೊಂಡು ಮಾಡ್ಕೋಬೇಕಾಗತ್ತೆ. ಧನುರ್ ರಾಶಿಯವರಿಗೆ ಅರ್ಧಾಷ್ಟಮ ಶನಿ ಚೆನ್ನಾಗಿದೆ, ಗುರುಬಲ ಇದೆ, ಎಲ್ಲ ಚೆನ್ನಾಗಿದೆ. ಅರ್ಧಾಷ್ಟಮ ಶನಿಯಲ್ಲಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಕೆಲಸ ಕಾರ್ಯಗಳಿಗೆ ವಿಘ್ನಗಳನ್ನು ಕೊಡ್ತಾ ಇರ್ತಾನೆ. ಸೊ ಅದರಲ್ಲಿ ಎಜುಕೇಶನ್ ವಿಚಾರದಲ್ಲಿರುವಂಥವ್ರಿಗೆ, ಮಿಕ್ಕ ಬಿಸ್ನೆಸ್ ವ್ಯವಹಾರ ಶುಭ ಕಾರ್ಯಗಳಿಗೆ ಅಂತೂ ಬಹಳ ಚೆನ್ನಾಗಿದೆ ಧನುರ್ ರಾಶಿಯವರಿಗೆ. ಹಾಗಾಗಿ ಈ ರಾಶಿಯವರು ಆದಷ್ಟು ಸ್ವಲ್ಪ ಹನುಮಂತನ ಆರಾಧನೆ, ಎಳ್ಳೆಣ್ಣೆ ದಾನ ಕೊಡುವಂಥದ್ದು ಒಂದು ಸ್ವಲ್ಪ ಮಾಡಿದ್ರೆ ಅವ್ರಿಗೆ ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಇನ್ನು ಮಿಥುನ ರಾಶಿಯವರಿಗೆ, ಕರ್ಕಾಟಕ ರಾಶಿಯವರಿಗೆ, ಮತ್ತೆ ಅದ್ರ ಜೊತೆಗೆ ಕನ್ಯಾ ರಾಶಿಯವರಿಗೆ, ಮತ್ತು ತುಲಾ ರಾಶಿ, ಅದರ ಜೊತೆಗೆ ಮಕರ ರಾಶಿಯವರಿಗೆ ಒಂದಷ್ಟು ಗುರು ಅನುಗ್ರಹ ಕಡಿಮೆ ಇದೆ 2026 ಅನ್ನೋಂಥದ್ದು. ಒಂದು ಅರ್ಧ ಭಾಗ ಗುರುಬಲ ಇರುತ್ತೆ, ಅರ್ಧ ಭಾಗ ಗುರುಬಲ ಇರೋದಿಲ್ಲ. ಯಾವಾಗ ಗುರುಬಲ ಇರೋಲ್ವ ಒಂದು ಸ್ವಲ್ಪ ಗುರು ಆರಾಧನೆ
ರಾಘವೇಂದ್ರ ಅಥವಾ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿ ಬರೋವಂಥದ್ದು, ಒಂದು ಸ್ವಲ್ಪ ಗುರುಗೆ ಸಂಬಂಧಪಟ್ಟಂಥದ್ದು ಹಳದಿ ವಸ್ತ್ರ, ಕಡಲೆಕಾಳು ಪೂಜೆ ಮಾಡಿ ದಾನ ಕೊಡೋದು, ಅವ್ರ ಜನ್ಮ ನಕ್ಷತ್ರ, ಇದನ್ನ ಸ್ವಲ್ಪ ಅವರು ಇಟ್ಕೊಂಡ್ರೆ ಮಾಡುವಂಥದ್ದು ಒಂದು ಸ್ವಲ್ಪ ಕೆಲಸ ಕಾರ್ಯಗಳು, ಅಭಿವೃದ್ಧಿ ಕೆಲಸಗಳು ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ ಗುರುಜಿ, ನಾವು ರಾಶಿಗಳ ಬಗ್ಗೆ ನೋಡ್ತಾ ಇದ್ವಿ, ಎಲ್ಲ ರಾಶಿಗಳ ಭವಿಷ್ಯ ಹೇಳ್ತಾ ಇದ್ರಿ. ಸೊ ನಮಗೆ ಇದ್ರ ಜೊತೆಗೆ ಇರೋ ಪ್ರಶ್ನೆ, ನಮ್ಮ ಪ್ರಕೃತಿ ಯಾವ ರೀತಿ ಆಗಿರುತ್ತೆ ಅಂತ. ಸೊ ಕಳೆದ ಬಾರಿ ಎಲ್ಲ ಬಹಳ ಸಮಸ್ಯೆಗಳಾಗಿದ್ದುಂಟು, ಕೆಲವು ಕಡೆ ಬಹಳ ಬಿಸಿಲಿತ್ತು, ಕೆಲವು ಕಡೆ ಬಹಳ ಚಳಿ ಇತ್ತು, ಕೆಲವು ಕಡೆ ಮಳೆ ಆಗಿದ್ದುಂಟು, ಭೂಕಂಪ ಆಗಿದ್ದುಂಟು, ಸುನಾಮಿ ಆಗಿದ್ದುಂಟು. ಸೊ ಹಾಗಾಗಿ 2026 ಅಂತ ಬಂದಾಗ ಆ ಥರದ್ದು ಏನಾದರೂ ಸಮಸ್ಯೆಗಳನ್ನು ನಾವು ಎದುರಿಸ್ತೀವ? ಅಂದರೆ ಪ್ರಾಕೃತಿಕವಾಗಿ ಬಹಳಷ್ಟು ವಿಕೋಪ ಆಗುವಂಥದ್ದು, ಸಮಸ್ಯೆ ಆಗುವಂಥದ್ದು, ನಷ್ಟ ಆಗುವಂಥದ್ದು, ಈ ಥರದ್ದು ಏನಾದರೂ ಇದೆಯಾ ಅಂತ? ನೋಡಿ, ಒಂದಷ್ಟು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದಷ್ಟು ಲೆಕ್ಕಾಚಾರ ಗ್ರಹಗಳಿಂದ ನಾವು ನೋಡುವಂಥದ್ದಿದೆ. ನಾನು ಒಂದಷ್ಟು ಗ್ರಹಗಳ ಬದಲಾವಣೆ ಆದಾಗ ಏನು ಸಮಸ್ಯೆಗಳು ಬಂದಿದೆ ಅಂತ ಒಂದು 20 ವರ್ಷದ್ದು ನಡೆದಿರುವಂಥ ಘಟನೆಗಳಿಗೂ ಲೆಕ್ಕಾಚಾರ ಹಾಕಿದ್ದೀನಿ. ಈ ಕೋವಿಡ್ ಬರೋದಕ್ಕೆ ಕಾರಣ ಯಾವ ಗ್ರಹಗಳಿಂದ ಎಲ್ಲಿವರೆಗೂ ಅವ್ರಿಗೆ ತೊಂದರೆ ಆಯಿತು. ಒಂದಷ್ಟು ನಾವು ಅಂದ್ಕೊಂಡಿದ್ದೀವಿ 2012ಕ್ಕೆ ಪ್ರಳಯ ಆಗ್ಬಿಡುತ್ತೆ, ಪ್ರಪಂಚನೇ ಹೋಗುತ್ತೆ ಅನ್ನುವಂಥದ್ದು. ಏನೂ ಆಗಲಿಲ್ಲ. ಆದರೂ ಒಂದಷ್ಟು ಘಟನೆಗಳು ಆಗಿರುವಂಥದ್ದು ನಾವು ನೋಡಿದ್ದೀವಿ. ಮತ್ತೆ ಪ್ರತಿ ವರ್ಷ ನಾವು ಡಿಸೆಂಬರ್ ಬಂತು ಅಂದ್ರೆ ಒಂದಷ್ಟು ಭಯ ಬೀಳುವಂಥದ್ದು ಇರುತ್ತೆ. ಆದರೆ 2026 ಈ 2026 ಅಂದ್ರೆ ರವಿಗೆ ಸಂಬಂಧಪಟ್ಟಂತದ್ದು ಒಂದು ಸಂಖ್ಯೆ ಆಗಿರುತ್ತೆ. ರವಿ ಯಾವಾಗ ಬಲಹೀನನಾಗಿರ್ತಾನೆ ಅಂದ್ರೆ ಧನುರ್ ರಾಶಿ, ಧನುರ್ಮಾಸ ಅಂತ ಬರುತ್ತೆ. ಯಾವಾಗ ಅಂತ ಹೇಳಿದ್ರೆ ಡಿಸೆಂಬರ್ ಆಸುಪಾಸಲ್ಲಿ ಬರುತ್ತೆ. 2026 ಡಿಸೆಂಬರ್ ಏನಿರುತ್ತೆ ಅದು ಒಂದಷ್ಟು ಡೇಂಜರ್ ಡಿಸೆಂಬರ್ ಆಗಬಹುದು ಅನ್ನುವಂಥದ್ದು ಒಂದಷ್ಟು ಲೆಕ್ಕಾಚಾರ ಇದೆ. ಯಾವ ರೀತಿ ಆಗುತ್ತೆ ಯಾಕಂದರೆ ಇಲ್ಲಿ ವರ್ಷಫಲದಲ್ಲಿ ರವಿಯ ಪ್ರಭಾವ ಇದೆ. ರವಿ ಬಲಹೀನನಾಗಿದ್ದಾಗ ಒಂದಷ್ಟು ಸುನಾಮಿ ಥರ ತೊಂದರೆಗಳು, ಅಂದರೆ ಸಮುದ್ರದ ತೀರದಲ್ಲಿ ಪ್ರದೇಶಗಳು ಏನಿರುತ್ತೆ ಒಂದಷ್ಟು ಸಮಸ್ಯೆಗಳು ಒಳಗಾಗಬಹುದು. ಮತ್ತು ಒಂದಷ್ಟು ನಮ್ಮ ದೇಶಕ್ಕೆ ಮತ್ತು ಇನ್ನೊಂದು ಪಕ್ಕದ ದೇಶಗಳು ಏನಿರುತ್ತೆ, ಚೈನಾ ಆಗಬಹುದು ಅಥವಾ ಪಾಕಿಸ್ತಾನ, ಒಂದಷ್ಟು ಮನಸ್ತಾಪಗಳು, ಒಂದಷ್ಟು ಯುದ್ಧಗಳ ಸಂಬಂಧಪಟ್ಟಂಥ ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ ಅನ್ನುವಂಥದ್ದು ಇಲ್ಲಿ ಒಂದಷ್ಟು ಲೆಕ್ಕಾಚಾರ ಮಾಡಬಹುದು. ಮತ್ತು ಒಂದಷ್ಟು ಜೂನ್ ಮತ್ತು ಅದರ ಜೊತೆ ಅಕ್ಟೋಬರ್ ತಿಂಗಳಲ್ಲಿ ಒಂದಷ್ಟು ಮಳೆಯ ವಿಚಾರದಲ್ಲಿ ಒಂದಷ್ಟು ರೈತರು ಬೆಳೆದಿರುವಂಥದ್ರ ಮೇಲೆ ಪರಿಣಾಮ ಬೀಳಬಹುದು. ಸ್ವಲ್ಪ ಹೆಚ್ಚು ಗಮನ ಕೊಡೋದು ಒಳ್ಳೆಯದು. ಯಾಕಂದರೆ ಇದೆಲ್ಲ ಒಂದಷ್ಟು ಲೆಕ್ಕಾಚಾರದಲ್ಲಿ ನಾವು ಹೇಳಿರ್ತೀವಿ. ಯಾಕಂತ ಹೇಳಿದ್ರೆ ಆ ಗ್ರಹಗಳು ಆ ಸ್ಥಾನಕ್ಕೆ ಆ ಒಂದು ಮನೆಯಿಂದ ಒಂದು ಮನೆಗೆ ಬದಲಾವಣೆ ಆಗಬೇಕಾದ್ರೆ ಒಂದು ನಿರ್ದಿಷ್ಟ ಅವಧಿಯನ್ನು ತೆಗೆದುಕೊಳ್ಳುತ್ತೆ. ಆ ಅವಧಿಯಲ್ಲಿ ವರ್ಷ ಫಲದಲ್ಲಿ ಮತ್ತೆ ಕೆಲವೊಂದು ಪ್ರಕೃತಿ ಮೇಲೆ ಒಂದಷ್ಟು ಬದಲಾವಣೆಗಳು ಆಗುವಂಥದ್ದು ಇರುತ್ತೆ. ಒಟ್ಟಾರೆ 2026 ಒಂದಷ್ಟು ಪ್ರಕೃತಿ ಮೇಲೆ ಒಂದಷ್ಟು ತೊಂದರೆಗಳು ಆಗೋ ಸಾಧ್ಯತೆ ಇರುತ್ತೆ. ನಮ್ಮ ಸರ್ಕಾರದಲ್ಲಿ ಏನಾದರೂ ಬದಲಾವಣೆ ಆಗತ್ತಾ ಅಂತ, ಯಾಕಂದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನೋದು ಕೂಡ ನಾವು ನೋಡ್ತಾ ಇದ್ವಿ. CM ಬದಲಾಗ್ತಾರಾ ಅಥವಾ ಬದಲಾಗಲ್ವಾ ಅಥವಾ ಇನ್ನೇನು ಆಗಬಹುದು, ಇದೇ ಥರ ಇರುತ್ತಾ ಅಂತ. ನಮ್ಮನ್ನು ಆಡಳಿತ ಮಾಡ್ತಾ ಇರುವಂಥವರ ಯೋಗ ಯಾವ ರೀತಿ ಆಗಿದೆ, ಸರ್ಕಾರ ತಂತ್ರ ಆಗುವಂಥದ್ದು, ಆ ಥರದ್ದೇನಾದರೂ ಇದೆಯಾ ಅಂತ? ನೋಡಿ, ನಾನು ಹಿಂದೇನು ಕೆಲವೊಂದೆಲ್ಲ ಏನೋ ರಾಜಕೀಯ ಕ್ರಾಂತಿ ಆಗುತ್ತೆ ಅದು ಇದು ಅಂತ 2025ರಲ್ಲಿ ನಾವು ನೋಡಿದ್ವಿ. ಮಕರ ರಾಶಿಯಲ್ಲಿ ಏಕಕಾಲಕ್ಕೆ 5 ಗ್ರಹಗಳ ಸಂಯೋಗ ಆಗ್ತಾ ಇದೆ. ಯಾವುದು? ಜನವರಿ 14ರ ನಂತರ. ಈ ಜನವರಿ 14ರ ನಂತರ ಏನಾಗುತ್ತೆ ಅಂದ್ರೆ, ನಾವು ಜನವರಿ 14 ಅಂತ ಹೇಳಿದ್ರೆ ಸಂಕ್ರಾಂತಿ ಹಬ್ಬ ಆದಮೇಲೆ ಒಂದಷ್ಟು ರಾಜಕೀಯ ಬದಲಾವಣೆ ಆಗೋ ಸಾಧ್ಯತೆ ಇದೆ ಅನ್ನುವಂಥದ್ದು ಜ್ಯೋತಿಷ್ಯದಲ್ಲಿ ಹೇಳುವಂಥದ್ದಿದೆ. ಯಾಕಂತ ಹೇಳಿದ್ರೆ ಇವಾಗ ರಾಜಕೀಯದಲ್ಲಿ ನಾವು ನೋಡೋಕಾದ್ರೆ ವೃಶ್ಚಿಕ ರಾಶಿಯಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಹಿಂದೆ ವರ್ಷ ಭವಿಷ್ಯದ ವಿಚಾರದಲ್ಲಿ ಹೇಳಿದೆ, ಯಾರು ವೃಶ್ಚಿಕ ರಾಶಿಯವರು ಇದ್ದಾರೋ ಒಂದಷ್ಟು ಸ್ಥಾನವನ್ನ ಕಳ್ಕೊಂತಾರೆ ಅನ್ನುವಂಥದ್ದು. ವೃಷಭ ರಾಶಿಯವರಿಗೆ ರಾಜಯೋಗ, ಸ್ಥಾನ ಪ್ರಾಪ್ತಿ ಆಗುತ್ತೆ, ಶನಿಯ ದೃಷ್ಟಿ, ಗುರುವಿನ ಬಲ ಇದೆ ಅಂತ. ಸೊ ಈಗ ವೃಷಭ ರಾಶಿಯವರು ಯಾರಿದ್ದಾರೋ ಅವರು ಒಂದಷ್ಟು ಮುಖ್ಯಮಂತ್ರಿ ಹೇರುವಂಥದ್ದು ಅಥವಾ ಸ್ಥಾನ ಬದಲಾವಣೆಗಳು ಆಗುವಂಥದ್ದು ಇರುತ್ತೆ. ಒಟ್ಟಾರೆ ರಾಜಕೀಯ ಭವಿಷ್ಯ ಅಂತ ಬಂದಾಗ ರಾಜಕೀಯದಲ್ಲಿ ಒಂದಷ್ಟು ಗೊಂದಲಗಳು, ಒಂದಷ್ಟು ಬದಲಾವಣೆಗಳು ಭಾಳ ಸಾಧ್ಯತೆಗಳು ಇದೆ 2026. ಒಟ್ಟಾರೆ ನವೆಂಬರ್ ಕ್ರಾಂತಿ ಆಯ್ತೋ ಇಲ್ವಾ ರಾಜಕೀಯ, ಡಿಸೆಂಬರ್ ಆಸುಪಾಸಲ್ಲಿ ಆಗುತ್ತೆ ಅನ್ನುವಂಥದ್ದು ಒಂದಷ್ಟು ಮಾತುಕತೆ ಹೋಗ್ತಾ ಇತ್ತು. ಆದರೆ ಜನವರಿ 14ರ ನಂತರ ಭಾರಿ ಬದಲಾವಣೆ ಆಗೋದು ಖಚಿತ. ಸಂಕ್ರಾಂತಿಯ ಸಮಯದಲ್ಲಿ ಕ್ರಾಂತಿ ಆಗಬಹುದು, ಹಾಗೆ ಆಗುತ್ತೆ ಅನ್ನುವಂಥದ್ದು ಒಂದಷ್ಟು ಜ್ಯೋತಿಷ್ಯದ ಲೆಕ್ಕಾಚಾರ ಆಗಿದೆ. ಗುರುಜಿ, ಇಷ್ಟೊತ್ತು ಭಾಗಿಯಾಗಿ ಬಹಳಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಜಿ.